ನಮ್ ದಾದ ಹೇಳಿದ್ ಕೇಳಿಲ್ವಾ? ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ಅಂಗೈ ಅಗಲ ಜಾಗ ಸಾಕು ಹಾಯಾಗಿರೋಕೆ ಅಂತ. ಇಲ್ಲ ಅದಕ್ಕಿನ್ನ ಜಾಸ್ತಿ ಜಾಗ ಇದೆ, ಆದ್ರೆ ನೀನು ಆಕಾಶ ಬೇಕು ಅಂತ ಆಸೆ ಪಡ್ತಿದ್ಯಾ. ಹೋಗ್ ಮಾರ್ಕೆಟ್ ಅಲ್ಲಿ ಹೂವ ಮಾರೋರ್ನ ನೋಡು, ಅಂಗೈ ಅಗಲ ಜಾಗದ ಬೆಲೆ ಗೊತ್ತಾಗತ್ತೆ. ಅಷ್ಟಕ್ಕೂ ನಾನೇನು ಆಕಾಶ ಕೇಳ್ತಿದ್ದೀನ? ನಮ್ಮಮ್ಮ ನನ್ನ ಬೆಳೆಸಿರೋದೇ ಹೀಗೆ. ನಿಮ್ಮಪ್ಪ ನೀನು ಹೇಗೆ ಬೆಳೆಸಿದ್ರೋ ನೀನು ಹಾಗೆ ಬೆಳೆದಿದ್ಯಾ. ನಮ್ಮಮ್ಮ ನಾನು ಹೇಗೆ ಬೆಳೆಸಿದ್ರೋ ನಾನು ಹಾಗೆ ಬೆಳೆದಿದ್ದೀನಿ. ಅದ್ರಲ್ಲಿ ಏನು ತಪ್ಪು? ಸತ್ಯ, ಕರೆಂಟ್ ಹೋಗಿದೆ, ಬೇಗ ಬಂದ್ಬಿಡು ಆಯ್ತಾ? ಸತ್ಯ, ಇನ್ಮೇಲೆ ನೀನು ಹೀಗೆ ಇರ್ತೀಯ. ನೀನು ಯಾವ ಹುಡುಗರಿಗೂ ಕಡಿಮೆ ಇಲ್ಲ. ಇಷ್ಟು ದಿನ ನೀನು ನೋಡಿದ ಪ್ರಪಂಚನೇ ಬೇರೆ, ಇನ್ನು ಮುಂದೆ ನಾನು ತೋರಿಸೋ ಪ್ರಪಂಚನೇ ಬೇರೆ. ಕಮಾನ್. ಈಶ್ವರ್ ಈಶ್ವರ್ ಪ್ಲೇಟು ಇಡ್ಲಿ ತಾ, ಗಟ್ಟಿ ಚಟ್ನಿ ತಾ, 2 ವಡೆ ತಾ, ಬೇಗ ಬೇಗ ತಾ, ನನಗೂ ಬೇಕು ತಾ 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 ತಾ. ಅಣ್ಣ 2 ಇಡ್ಲಿ ಎಲ್ಲ ಮಾತಾಡುತ್ತೆ, ಇನ್ನೊಂದು 2 ಇಡ್ಲಿ ಎಕ್ಸ್ಟ್ರಾ ಹಾಕು. ಹೌದೌದು, ಈ ಬಾಡಿಗೆ ಹೊಟ್ಟೆನೇ ಎಕ್ಸ್ಟ್ರಾ ಫಿಟ್ಟಿಂಗು, ಆ ಎಕ್ಸ್ಟ್ರಾ ಫಿಟ್ಟಿಂಗ್ ಹೊಟ್ಟೆಗೆ ಎಕ್ಸ್ಟ್ರಾ ಇಡ್ಲಿ. ಅಣ್ಣ ಇವ್ಗೆ ಹೊಡೆಯ ಕಣ. ಆ ವಡೆ ಸೈಜ್ ಇಲ್ಲ, ನಿಮಗೆ ಇನ್ನೊಂದು ವಡೆ ಬೇಕಂತ. ಅಣ್ಣ ಇನ್ನು ಸ್ವಲ್ಪ ಚಟ್ನಿ ಹಾಕೋಣ. ಆ ಚಟ್ನಿ ನೀನು ತಿಂತಾನೋ ಇಲ್ಲ ತಲೆಗೆ ಹಾಕೊಂಡು ಸ್ನಾನ ಮಾಡ್ತಾನೋ ಗುಂಗ್ರು. ಅಬ್ಬಾ, ನೀನು ಇದೆಯೋ ಇಲ್ವೋ ಅಂದ್ಕೊಂಡು ಬಂದ್ವಿ. ಸದ್ಯಕ್ಕೆ ನೀನು ಇನ್ನೂ ಕ್ಲೋಸ್ ಮಾಡಿಲ್ವಲ್ಲ, ಅದು ಸಾಕು. ಏನಣ್ಣ ಎಳ್ಳೆ ಹಾಕು, ಇನ್ನು ಎಳ್ಳು ಹಾಕು. ಚಟ್ನಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೈತೆ, ಅದೇನೈತೆ ಅದನ್ನ ಹಾಕೋಣ. ಬರ್ದು ಬಾಯಿಗೆ ಹಾಕೊಂಡ್ಬಿಡ್ತೀನಿ. ಏನೂ ಇಲ್ಲಣ್ಣ, ಎಲ್ಲ ಖಾಲಿ ಆಗೋಯ್ತು. ಖಾಲಿ ಇನ್ನ ಮತ್ತಿನ್ನೇನು? 4 ಜನ ತಿನ್ನೋದು ಒಬ್ಬನಿಗೆ ಹಾಕಿದ್ರೆ ನನಗೆಲ್ಲ ಉಳಿತದೆ. ಏನ್ ಮಾಡೋದಣ್ಣ, ಅವ್ರು ನಮ್ಮ ರೆಗ್ಯುಲರ್ ಕಸ್ಟಮರು, ಅವ್ರು ಕೇಳಿದಷ್ಟು ಹಾಕ್ಲೇಬೇಕಾಗುತ್ತೆ. ಅಣ್ಣ ಒಳ್ಳೆ ಒಂದು ಬಿಸ್ಕೆಟ್ ಇದ್ರೆ ಕೊಡೋಣ. ಬಿಸ್ಕೆಟ್ ಇಲ್ಲಣ್ಣ, ಒಂದೇ ಒಂದು ನಾಯಿಗೆ ಅಂತ ಬಂದಿಟ್ಕೊಂಡಿದ್ದೆ, ಅದನ್ನೇ ಕೊಡ್ತೀನಿ. ಅವ್ನಿಗೆ ಹಾಕಿ ತಿಂತಾನೆ. ಮೊದಲೇ ನನ್ನ ಮಕ್ಕಳು ನನ್ನ ನಾಯಿ ಥರ ನೋಡ್ತಾರೆ. ನನ್ನ ಹೊಟ್ಟೆ ನನ್ನ ಕಸ ತೊಟ್ಟಿ ಅನ್ಕೊಂಡ್ರ, ನನಗೆ ಬಂದು ಬೇಡ. ಎಂತ ಇಡ್ಲಿ ಗುರು, ಇದನ್ನ ತಿನ್ನಕ್ಕೆ ಬಡ್ಕೊಂಡ್ ಬಂದಿರ್ಬೇಕು. ಲೇ ದಡಿಯ, ಇಡ್ಲಿ ತಿನ್ಬಿಟ್ಟು ನೀರು ಕುಡಿಯೋ, ಅಲ್ಲಲ್ಲೇ ಸಿಗಾಕೊಂಬಿಟ್ಟವಲ್ಲೋ. ಎಲ್ಲೋದ್ರು ಎಲ್ಲ? ಅಣ್ಣ ಅವರೆಲ್ಲ ಹೋಗಾಯ್ತು, ಬಿಲ್ ಕೊಡಿ. ಇಲ್ಲ ಲೇ ಇದ ಸ್ಕೆಚ್ಚು. ಏ ಅಷ್ಟೊಂದು ದೊಡ್ಡ ಸಾಹಸ ಎಲ್ಲ ಮಾಡಬೇಡ, ಬಾ. ಎಲ್ಗೆ? ಸುಮ್ಮನೆ ಬಾ. ಏನು? ಮಲ್ಕೋ. ಹೈ, ಸದ್ಯಕ್ಕೆ ನಿನಗೆ ಸುಪತ್ಗೆ ಎಲ್ಲ ತರಕ್ಕಾಗ್ಲಿಲ್ಲ,
ಇದ್ರಲ್ಲೇ ಮಲ್ಕೋ. ನೋಡು ಸತ್ಯ, ಈ ಜಗತ್ತಲ್ಲಿ ಅಮ್ಮ ಕಟ್ಟ ತೊಟ್ಲಿಗಿಂತ ದೊಡ್ಡ ಸುಪ್ಪತ್ತಿಗೆ ಇಲ್ಲ ಅಂತಾರೆ. ನನಗಿದು ನೋಡಿದ್ರೆ ಅದೇ ನೆನ್ಪು ಬರ್ತಾ ಇದೆ. ಅದ್ರ ಜೊತೆ ಅಮ್ಮನೂ ನೆನ್ಪು ಬರ್ತಾ ಇದ್ದಾಳೆ. ಸರಿ, ಹೋಗಿ ಮಲ್ಕೋ. ಸತ್ಯ, ಮತ್ತೆ ನೀನೆಲ್ಲಿ ಮಲಗ್ತೀಯಾ? ನನಗೆ ನೆಲದ ಮೇಲೆ ಮಲ್ಗ ಅಭ್ಯಾಸ ಇದೆ. ತಾವು ಮಲ್ಕೊಳ್ಳಿ. ಹಾಗಿದ್ರೆ ಓಕೆ. ನಾನೇನೋ GST ಡೀಟೇಲ್ಸ್ ತೊಗೊಳ್ಳೋಣ ಅಂತ ಬೇಗ ಬಂದರೆ ಈಗ ಅಂಗಡಿ ಬಾಗಿಲು ತೆಗಿತಾ ಇದ್ದೀರಾ. ದಿನ ಇಷ್ಟೊತ್ತಿಗೆ ಅಂಗಡಿ ಬಾಗಿಲು ತೆಗೆಯೋದಾ ನೀವು? ಇಲ್ಲ ಅಣ್ಣ, ಅದನ್ನ ಓಪನ್ ಮಾಡಿದ್ವಿ, ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ. ಹಾಂ, ಗೊತ್ತಾಗುತ್ತೆ. CCTV ಫುಟೇಜ್ ತೊಗೊಂಡ್ರೆ ಎಲ್ಲ ಗೊತ್ತಾಗುತ್ತೆ. ಏನ್ರ ಇದು? ಅಂಗಡಿನ ಅಡುಗೆ ಮನೆನಾ? ನಮ್ಗೇನು ಗೊತ್ತಿಲ್ಲ ಅಣ್ಣ. ನೈಟ್ ಹೋಗ್ಬೇಕಾದ್ರೆ ಎಲ್ಲ ಕರೆಕ್ಟೇ ಇತ್ತು. ಸರಿಯಾಗಿತ್ತು. ದೆವ್ವ ಬಂದು ತಿಂತೇನಾ? ಇದ್ರು ಇರ್ಬೋದಣ್ಣ. ದೆವ್ವಕ್ಕೆ ಹಸುವಾದ್ರೆ ಯಾರ್ಯಾರ್ದ ಮನೆಗೆ ನುಗ್ಗಿ ಹೀಗೆ ತಿನ್ನುತ್ತಂತೆ. ನಮ್ಮ ಅಜ್ಜಿ ಹೇಳ್ತಿದ್ರು. ನಿಮ್ಮ ಅಜ್ಜಿ ಆ ಕಥೆಗಳನ್ನೆಲ್ಲ ನನ್ನ ಹತ್ರ ಹೇಳ್ತೀಯಾ? ದೆವ್ವ ಅಂತ ರಾತ್ರಿ ಬಂದು ತಿನ್ನುತ್ತಂತೆ. ಅಣ್ಣ, ನೀನು ಹೇಳ್ತಿರೋ ನಿಜ ಅಣ್ಣ. ದೆವ್ವ ತಿಂದಿರೋದಲ್ಲ, ಮೇಲ್ಗಡೆ ಮನಗಿದೆ. ರಾತ್ರಿ ಏರ್ಸಿದ್ ಇನ್ನೂ ಇಳಿದಿಲ್ಲ ಅಂತ ಕಾಣುತ್ತೆ. ಅದ್ಯಾವ ದೆವ್ವ ನನ್ನ ಅಂಗಡಿಗೆ ಬಂದು ಅದೇನು ಮಾಡಿದ್ಯೋ ನೋಡೋಣ ಬನ್ನಿ. ಎಂತ ಖದೀಮ್ ಕಳ್ಳ ಇರಬೇಕು? ಅಂಗಡಿಗೆ ನುಗ್ಗಿ ದಾಂಡ್ಲೆ ಮಾಡಿದ್ದಲ್ಲ, ಇಲ್ಲಿ ಗಡದ್ದಾಗ ನಿದ್ದೆ ಮಾಡ್ತಾ ಇದ್ದಾನೆ. ಏಯ್, ಏನು ನೋಡ್ತಾ ಇದ್ದೆ ಎಬ್ಸವನ್ನ? ಸರ್, ಡೋಂಟ್ ಡಿಸ್ಟರ್ಬ್ ಮೀ. ಒಬ್ಬ ಕೊನೆಗೂ ಬಂದ್ರಲ್ಲ. ಇದೇನು ನಿಮ್ಮ ಮಾವನ ಮನೆ ಅನ್ಕೊಂಡೇನಾ? ಏಯ್, ಏನ್ ನೋಡ್ತಾ ಇದ್ದೀರಾ? ಕಟಾಕ್ರವನ್ನ ಮುಂದಿದೆ ಮಾರಿ ಹಬ್ಬ. ಯಾವ ಹಬ್ಬ?